ಮಕ್ಕಳ ಪ್ರಯಾಣವನ್ನು ಬೆಳೆಸಿಬಿಟ್ಟಿದ್ದಾನೆ. ಯಾವ ಹೆಣ್ಣು ಮಕ್ಕಳಾದರೂ ಅಂದಿನ ಕಾಲದಲ್ಲಿ ತಂದೆಯಾದ ದಕ್ಷಪ್ರಭುನ ಬರುತ್ತಿದ್ದಾರೆ ಎಂದರೆ ಅವರ ದೂರಕ್ಕೆ ಬಂದು ಅವರಿಗೆ ಪಾದ ಪೂಜೆಯನ್ನು ಮಾಡಿ ಅವರನ್ನು ಸತ್ಕರಿಸಿ ಮಾಡಿಕೊಂಡು ವಿಜಯ ವಿಜೃಂಭಿಸಿಕೊಟ್ಟಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳಾದರೂ ಹೀಗೆ ಕಳಿಸಿಕೊಟ್ಟಿದ್ದಾರೆ. ಯಾವ ಬಲರೇ ಬ್ರಹ್ಮದೇವನ ಗದ್ದಿಗೆ ಬಂದಿದ್ದಾನೆ. ಆ ಬ್ರಹ್ಮದೇವನಾದರೂ ಸರಸ್ವತಿಯಾದರೂ ನಕ್ಷತ್ರವನ ಗಂಡಾಕ್ಷರವೇ ಹಿತದಿಂದ ಕರ ಮುಗಿದು ಬಿಟ್ಟು ಹೀಗೆ ಕಳಿಸಿಕೊಟ್ಟಿದ್ದಾರೆ. ಯಾವ ಶ್ರೀನಿವಾಸನ ಗದ್ದಿಗೆ ಬಂದಿದ್ದಾನೆ. ಅಂದರೆ ನನ್ನ ಮಗಳಾದ ಲಕ್ಷ್ಮಿಯನ್ನು ಕಂಡಿದ್ದಾನೆ. ಯಾವ ಲಕ್ಷ್ಮೀ ದೇವಿಯಾದರೂ ತಂದೆಯಾದ ದಕ್ಷಪ್ರಭುರ ಗಂಡಾಕ್ಷರವೇ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಸತ್ಕರಿಸಿದ್ದಾರೆ. ಇನ್ನು ಕೊನೆಯಾಗಿ ಕೊಟ್ಟಿರುವಂತಹ ಉತ್ತುಂಗ ರತ್ನ ಸಿಂಹಾದೀಶ್ವರನಾದಂತಹ ಆ ಶಂಕರನಾದರೂ ಹೇಗೆ ನನ್ನ ಎಂಬುದಾಗಿ ಅಹಂಕಾರದಿಂದ ಬರುತ್ತಿದ್ದಾನೆ. ಏಕೆಂದರೆ ಕರಡ ಗಂಧರ್ವ ಕಿನ್ನ ಕಿನ್ಪುರುಷ ಯಜ್ಞ ರುದ್ರಾದಿಗಳೆಲ್ಲ ನನ್ನ ಅಳಿಯಂದಿರು, ಸೂರ್ಯ ಚಂದ್ರರು ನನ್ನ ಅಳಿಯಂದಿರು. ನನಗಿಂತಲೂ ಅಧಿಕಾರಿ ಯಾರಿದ್ದಾರೆ, ನನಗಿಂತಲೂ ಅಧಿಕಾರಿ ಯಾರಿದ್ದಾರೆ ಎಂದು ಅಹಂಕಾರದಿಂದ ಕೈಲಾಸಗೆ ಬರುತ್ತಿದ್ದಾನೆ. ಯಾವ ಕೈಲಾಸದಲ್ಲಿ ದೂರದಿಂದ ಕಂಡು ನೋಡುತ್ತಿದ್ದಾನೆ. ಏನಿದು ಕೈಲಾಸವೆಲ್ಲ ಮೌನವಾಗಿ ಕುಳಿತಿರುವುದಲ್ಲ. ಎಲ್ಲಿ ಕಹಳೆ ಸದ್ದಿಲ್ಲ, ಎಲ್ಲಿ ವಾದ್ಯ ಬೇರಿಲ್ಲ, ಎಲ್ಲಿ ಡಮರುಗನಾದವಿಲ್ಲ. ಏನಿದು ಮಾವನಾದ ದಕ್ಷಬ್ರಹ್ಮನು ಬರುತ್ತಿದ್ದಾರೆ ಎಂದರೆ ಕೈಲಾಸವೆಲ್ಲ ಮೌನವಾಗಿ ಕುಳಿತಿರುವುದಲ್ಲ ಎಂದು ತನ್ನ ಅಲ್ಲನ್ನು ಕಟಕಟನೆ ಮಸಿಯುತ್ತಾ ಯಾವ ದಕ್ಷಬ್ರಹ್ಮನು ಕೈಲಾಸ ದ್ವಾರವಾಗಿ ಬಂದು ಬಿಟ್ಟನು. ಎಂತೊಬ್ಬ ದಕ್ಷಬ್ರಹ್ಮನಾದರೂ ಕೈಲಾಸಗೆ ಬಂದು ಬಿಟ್ಟಿದ್ದಾನೆ. ಕೈಲಾಸದಲ್ಲಿ ಪರಮಾತ್ಮನಾದರೂ ಅಂದು ಶಿವಗಳಿಗೆ ಶಿವ ದಿನವೊಂದು ಯಾವ ಪರಮಾತ್ಮನಾದರೂ ಮೌನವಾಗಿ ಧ್ಯಾನವನ್ನು ಮಾಡುತ್ತಿದ್ದಾನೆ. ಎಡಭಾಗದಲ್ಲಿ ದ್ರಾಕ್ಷಾಯಣಿ ಕೂಡ ಧ್ಯಾನವನ್ನು ಮಾಡುತ್ತಿದ್ದಾಳೆ. ಮುಂಭಾಗದಲ್ಲಿ ನಂದೇಶ್ವರನಾದರೂ ಆಗಿದ ತಲೆಯವನಾಗಿದ್ದಾನೆ. ಇಂತಪ್ಪ ದಕ್ಷಬ್ರಹ್ಮನ ಪರಮೇಶ್ವರನ್ ಕಂಡ ಯಾವ ಪರಮೇಶ್ವರನಾದರೂ ದಕ್ಷಬ್ರಹ್ಮನನ ಬಾ ಎಂದು ಕರೆಯುವರಿಲ್ಲ, ಕುಳಿತಿಕೋ ಎಂದು ಹೇಳುವರಿಲ್ಲ. ಆದ ಕಂಡಾಕ್ಷಣವೇ ದಕ್ಷಬ್ರಹ್ಮನಾದರು ಏನಿದು ಅವನಾದ ದಕ್ಷಬ್ರಹ್ಮನ ಬಂದರೂ ಕೂಡ ಎಲ್ಲ ಬುದ್ಧಿ ಬರ್ಕ ನಿನಗೆ ನನ್ನ ಮಗಳನ್ನು ಕೊಟ್ಟಿದ್ದು ನನ್ನ ತಪ್ಪು. ಅದೇನಾದರೂ ಆಗಲಿ, ಇದೆ 9 ತಿಂಗಳ 1 8 ಸಾಕಿದಂತಹ ದೇವಿಯ ಸಂಜಾತಳಾದಂತಹ ನೀನು ಪಿತನೆಂಬ ಮಮಕಾರವು ನಿನಗೂ ಬರಬಾರದೆ. ಯಾರಲ್ಲೇ ದಕ್ಷ ಪರಿವಾರವೇ ಈತನನ್ನು ನಾನು ಎಂಬುದಾಗಿ ಅಹಂಕಾರದಿಂದ ಕಣ್ಣು ಮುಚ್ಚಿಕೊಂಡು ಕುಂತಿರುವನು. ಆದ ಕಾರಣ ನಾವು ಈಗಲೇ ದಕ್ಷಾವತಿಗೆ ಹೋಗಿ ಒಂದು ಮಾರಣ ಹೋಮ ನಡೆಸಿ ಮಾರಣ ಹೋಮದ ಯಜ್ಞದ ಫಲದಿಂದ ಈತನ ಬೂದಿ ಬಡ್ಕನಾದ ಚಂದ್ರಶೇಖರನ್ನ ಕತ್ತಿಗೆಯಿಂದ ಹೊರಗಾಕಿ ನಾನು ಕೈಲಾಸ ಒಡೆಯನಾಗಬೇಕು.
ಆಗಲೇ ತಕ್ಷಪ್ರಮನಿಗೆ ಶಾಂತಿ. ಹಿಂತಿರುಗಲೇ ದಕ್ಷಾವತಿಗಯ್ಯ. ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾನೆ. ಮಂತ್ರಿಗಳು ಕೇಳುತ್ತಿದ್ದಾರೆ. ಮಹಾಪ್ರಭುಗಳೇ, ಲೋಕದಲ್ಲೇ ಶ್ರೇಷ್ಠರಾದಂತಹ ಅಳಿಯಂದಿರನ್ನ, ನಿಮ್ಮ ಹೆಣ್ಣು ಮಕ್ಕಳನ್ನ ನೋಡುವುದಕ್ಕಾಗಿ ಪ್ರಯಾಣವನ್ನು ಬೆಳೆಸಿದವರು ನೀವು. ಹೀಗೆ ಮನದಲ್ಲಿ ಏನೋ ಒಂದು ತುಗುಡವನ್ನು ತುಂಬಿಕೊಂಡು ಬಂದಿರಲಾರೆಂಬುದಾಗಿ ಯಾವ ಪರಮೇಶ್ವರನ ಅಹಂಕಾರ ಕಂಡಂತಹ ದಕ್ಷಪ್ರಭುನು ಕೆಲವು ಮಂತ್ರಿಗಳಿಗೆ ಕಲಿಸಿರಿ ರಸ ಋಷಿಗಳನ್ನ, ಕಲಿಸಿರಿ ಅನುಭವಿಗಳನ್ನ, ಕಲಿಸಿರಿ ಸಿದ್ಧಾಂತಿಗಳನ್ನ, ಮಹಾಮುನಿಗಳನ್ನ ಕಲಿಸಿ. ಏಕೆಂದರೆ ನಾನು ಕೆಲವು ದಿನ ನನ್ನ ಅಳಿಯಂದಿರನ, ನನ್ನ ಹೆಣ್ಣು ಮಕ್ಕಳ ನೋಡುವುದಕ್ಕಾಗಿ ಪ್ರಯಾಣವನ್ನು ಬೆಳೆಸಿದ್ದವನು. ಎಲ್ಲ ಹೆಣ್ಣು ಮಕ್ಕಳಾದರೂ ಅವರ ದೂರಕ್ಕೆ ಬಂದು ನನ್ನ ಪಾದ ಪೂಜೆ ಮಾಡಿದ್ದಾರೆ. ಅಳಿಯಂದಿರು ನನಗೆ ನಮಸ್ಕರಿಸಿದ್ದಾರೆ. ಕೊನೆಯಾಗಿ ಕೊಟ್ಟಿರುವಂತಹ ಮುತ್ತುಂಗ ರತ್ನ ಸಿಂಹಾದೀಶ್ವರನಾದಂತಹ ಆ ಬೂದಿ ಬರ್ಜನು, ಆ ಚಂದ್ರಶೇಖರನು, ಆತನು ಮಾವ ಎಲ್ಲಿಂದ ಬಂದಿರಿ, ಎಲ್ಲಿಂದ ಬಂದಿರಿ ಹೇಳಲಿಲ್ಲ. ನನ್ನ ಮಗಳಾದಂತಹ ದ್ರಾಕ್ಷಾಯಿಣಿಯೇ, ತಂದೆ ಹೇಗೆ ಬಂದಿರಿ ಹೇಳಲಿಲ್ಲ. ನನ್ನನ್ನ ಅವಮಾನವನ್ನು ಮಾಡಿದ್ದಾರೆ. ಆ ಅವಮಾನವನ್ನು ಸ್ವೀಕಾರದಂತಹ ನಾನು ಈಗಲೇ ದಕ್ಷಾವತಿಯಲ್ಲಿ ಮನದಿಂದ ಆ ಚಂದ್ರಶೇಖರನ ಗದ್ದಿಗೆಯಿಂದ ಹೊರಗಾಕಿ ನಾನು ಕೈಲಾಸವರೇನಾಗಬೇಕು. ಆಗಲೇ ದಕ್ಷಪ್ರಮನಿಗೆ ಶಾಂತಿ. ಆದ ಕಾರಣ ಎಷ್ಟು ಖರ್ಚಾದರೂ ಚಿಂತೆವಿಲ್ಲ, ಎಷ್ಟು ಖರ್ಚಾದರೂ ಚಿಂತೆವಿಲ್ಲ. ಇಂಥಪ್ಪ ದಕ್ಷಪ್ರಮನ ಕ್ಷಣವೇ ಮಂತ್ರಿಗಳಾದರು. ಎಲ್ಲ ಗಂಧರ್ವ ಭಿನ್ನ ಕಿಂಪುರುಷ ಯಜ್ಞ ರುದ್ರಾದಿನ ಕಟ್ಟಿಬಿಟ್ಟಿದ್ದಾರೆ. ಶುಭಗಳಿಗೆ ಶುಭ ದಿನ, ಒಂದು ಶುಭ ಮುಹೂರ್ತದಲ್ಲಿ ಯಾವ ಅದಲ್ಲ 12,000 ಒಂದು ಅಗ್ನಿ ಕುಂಡವನ್ನು ತೆಗೆಸಿಬಿಟ್ಟು ಯಾವ ದಕ್ಷಪ್ರಮನ எத்தார் போறீங்க கிட்ட கேக்குற விஷயம் ஃபோன் பேசி ಸಮಸ್ತ